ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಕ್ಲಾಸನ್ನು ಮಾಡ್ತಾ ಇದ್ವಿ. ನೋಡಿ, ಇವಾಗ ಸಿವಿಲ್ ಕಾನ್ಸ್ಟೇಬಲ್ ಅಷ್ಟೇ ಅಲ್ಲದೆ ಇವಾಗ CAR ಮತ್ತು DAR ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕೂಡ ಇವತ್ತು ನೋಟಿಫಿಕೇಶನ್ ಮಾಡಲಾಗಿದೆ. ಎಷ್ಟು ಟೋಟಲ್ 1600 ಹುದ್ದೆಗಳದಾವೆ. ಎಷ್ಟದಾವು? 1600 ಹುದ್ದೆ. ಅದರಲ್ಲಿ ನಾನ್ HK ಎಷ್ಟದವಪ್ಪ ಅಂದರೆ HK 1421 ನಾನ್ HK ಹುದ್ದೆಗಳದವು. ನಾನ್ HK ಹುದ್ದೆಗಳು ಎಷ್ಟದವಪ್ಪ ಅಂದರೆ 179 HK ಹುದ್ದೆಗಳದವು. ಟೋಟಲ್ 1600 ಹುದ್ದೆಗಳಿಗೆ ಇವತ್ತು ನೋಟಿಫಿಕೇಶನ್ ಆಗಿದೆ. ಅಪ್ಲಿಕೇಶನ್ ಯಾರ್ಯಾರು ಹಾಕಿಲ್ಲ ಇನ್ನೂ ಸಿವಿಲ್ದು ಹಾಕಿ, ಅದ್ರ ಜೊತೆಗೆ ನೀವು ಕೂಡ DRದು ಯಾವ್ಯಾವ ಡಿಸ್ಟಿಕ್ನಲ್ಲಿ ಎಷ್ಟೆಷ್ಟು ಪೋಸ್ಟ್ ಅದಾವ ಅನ್ನೋದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಅದರ ಜೊತೆಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗಿ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವನ್ನು ನೀವು ಕರೆಕ್ಟಾಗಿ ಓದ್ತಾ ಹೋದ್ರಪ್ಪ ಅಂದರೆ ನಿಮಗೆ ಇನ್ನೂ ಉಳಿದಿರುವಂಥ ಒಂದು 50ರಿಂದ 60 ದಿನಗಳಲ್ಲಿ ನಾವು DRಗೆ ನೋಡ್ತಾ ಬರೋದಾದರೆ 77 ದಿನಗಳದವು. ಎಷ್ಟು ದಿನಗಳು? 77 ದಿನಗಳದವು. ನೆಕ್ಸ್ಟ್ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ನೋಡ್ತಾ ಬರೋದಾದರೆ 45ರಿಂದ 44 ದಿನಗಳು ಉಳಿದವು. ಇಷ್ಟು ದಿನಗಳಲ್ಲಿ ನೀವು ಎಲ್ಲ ಪ್ರಿಪೇರ್ ಆಗಿ ಸರಿಯಾದ ಎಕ್ಸಾಮನ್ನು ಕೊಟ್ಟರೆ ನಿಮಗೂ ಕೂಡ ಒಂದು ಹುದ್ದೆ ಸಿಗುತ್ತೆ. ಹೌದಾ? ಇದು ಡೇ 6ನ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ನಿವಾರಣೆಯು ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ? ನೋಡಿ, ಇದು ಡೇ 6 ಅಲ್ಲ, ಡೇ 7ನ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಏನು ಪ್ರಶ್ನೆ ಕೇಳಿದಾರಪ್ಪ ಅಂದರೆ, ನಮ್ಮ ಭಾರತದ ಸಂವಿಧಾನ ಇದೆಯಲ್ಲ, ಅದರಲ್ಲಿ ಅಸ್ಪೃಶ್ಯತಾ ನಿವಾರಣೆತೆ ಒಂದು ವಿಧಿ ಬರುತ್ತೆ. ಅದು ಯಾವುದರಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಸಮಾನತೆಯ ಹಕ್ಕು ಇದೆ. ಸೆಕೆಂಡ್ ಆಪ್ಷನ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಥರ್ಡ್ ಆಪ್ಷನ್ ಸ್ವಾರ್ಥದ ವಿರುದ್ಧ ಹಕ್ಕು. ಫೋರ್ತ್ ಆಪ್ಷನ್ ನಾಗರಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಮಾನತೆಯ ಹಕ್ಕಿನಲ್ಲಿ ಈ ಅಸ್ಪೃಶ್ಯತಾ ನಿವಾರಣೆ ಕಂಡು ಬರ್ತೈತಿ. ಟೋಟಲ್ ಆಗಿ ನಾವು ಮೂಲಭೂತ ಹಕ್ಕುಗಳನ್ನು 6 ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ. ನೋಡಿ, ಮೂಲ ಸಂವಿಧಾನದಲ್ಲಿ 7 ಇದ್ದು, ತದನಂತರ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದುಹಾಕಿ 6 ಮೂಲಭೂತ ಹಕ್ಕುಗಳದಾವು. ಓಕೆನಾ? ಹಾಗಾದರೆ ಸಮಾನತೆಯ ಹಕ್ಕಿನ ಬಗ್ಗೆ ತಿಳಿಸುವಂಥ ವಿಧಿ ಎಲ್ಲಿಂದ ಎಲ್ಲಿತನ ಅಂದರೆ 14ರಿಂದ 18ನೇ ವಿಧಿಯವರೆಗೆ ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸುತ್ತೆ. ಅದರಲ್ಲೂ ಕೂಡ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸೋದು 17ನೇ ವಿಧಿ. ಎಷ್ಟನೇ ವಿಧಿ? 17ನೇ ವಿಧಿ ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ತಿಳಿಸುತ್ತೆ. ಇದು ಹಲವು ಬಾರಿ ಕೇಳಿದ್ದಾರೆ. ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ತಿಳಿಸುವಂಥ ವಿಧಿ 17ನೇ ವಿಧಿ ಅಂತ ಆನ್ಸರ್ ಮಾಡಬೇಕು. ಓಕೆನಾ? ನೆಕ್ಸ್ಟ್, ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ ಹಾಗೆ ಟೋಟಲ್ 6 ಮೂಲಭೂತ ಹಕ್ಕುಗಳದವು. ಹೌದಾ? ವಿಧಿ ನೋಡ್ತಾ ಬರೋದಾದರೆ 12ರಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ನಾವು ಮೂಲಭೂತ ಹಕ್ಕುಗಳನ್ನು USA ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಯಾವ ಸಂವಿಧಾನ? USA ಸಂವಿಧಾನದಿಂದ. ನೆಕ್ಸ್ಟ್, ಈ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ಭಾಗ 3ನೇ ಭಾಗದಲ್ಲಿ ನಾವು ನೋಡಬಹುದು. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಗಿದೆ? ನೋಡಿ, ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗಿದೆಯಪ್ಪ ಅಂದರೆ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಹಾಗಾದರೆ ಟೋಟಲ್ ಮೂಲ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. 42ನೇ ತಿದ್ದುಪಡಿ 1976ರಲ್ಲಿ ಏನು ಇಂದಿರಾ ಗಾಂಧಿಯವರು ಮಾಡ್ತಾರಲ್ಲ, ಆ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ. ಒಟ್ಟು 10 ಮೂಲಭೂತ ಕರ್ತವ್ಯಗಳನ್ನು ಅವಾಗ ಸೇರ್ಪಡೆ ಮಾಡ್ತಾರೆ. ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳು ಅದಾವೆ ಅಂದರೆ 11 ಮೂಲಭೂತ ಕರ್ತವ್ಯಗಳದಾವೆ. ಎಷ್ಟದವು? 11 ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್, ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳಿವೆ? ನೋಡಿ, ಸಂವಿಧಾನದ 8ನೇ ಶೆಡ್ಯೂಲ್ ಅಂದರೂ ಒಂದು, 8ನೇ ಅನುಸೂಚಿ ಅಂದರೂ ಒಂದು. ಎಷ್ಟು ಭಾಷೆಗಳು ಅದಾವಪ್ಪ ಅಂದರೆ ಪ್ರಸ್ತುತ 22 ಭಾಷೆಗಳು ಅದಾವೆ. ಎಷ್ಟದವು? 22 ಭಾಷೆಗಳು. ಮುಂದಿನ ಪ್ರಶ್ನೆ, ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿದೆ? ನೋಡಿ, ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿದೆಯಪ್ಪ ಅಂದರೆ ಆಪ್ಷನ್ ಡಿ, ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ಬೋದಪ್ಪ ಅಂದರೆ ಸಂವಿಧಾನ ಅರ್ಥವನ್ನು ವ್ಯಾಖ್ಯಾನಿಸಬಹುದು. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯವನ್ನು ಸಂವಿಧಾನವನ್ನು ಬೋಧಿಸುವಂಥ ಶಿಕ್ಷಕ ಅಥವಾ ಸಂವಿಧಾನದ ಶಿಕ್ಷಕ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್, 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಗ್ತಿತ್ತಪ್ಪ ಅಂದರೆ 1885ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದರೆ ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ A.O. ಹ್ಯೂಮ್ ಅವರು. ಯಾರು? A.O. ಹ್ಯೂಮ್ ಎಂಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1885ರಲ್ಲಿ. ಹಾಗಾದರೆ ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಮೊದಲ ಅಧಿವೇಶನ ಎಲ್ಲಿ ನಡೀತಪ್ಪ ಅಂದರೆ ಮುಂಬೈನಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ?
ಮುಂಬೈನಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ ಅಂದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮುಂದಿನ ಪ್ರಶ್ನೆ, 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದ ಪ್ರಥಮ ಪ್ರಯೋಗವು ಎಲ್ಲಿ ನಡೆಯಿತು? ನೋಡಿ, ಮಹಾತ್ಮ ಗಾಂಧೀಜಿಯವರು ಪ್ರಥಮ ಸತ್ಯಾಗ್ರಹನ ಯಾವಾಗ ಮಾಡ್ತಾರೆ ಅಂದ್ರೆ 1917ರಲ್ಲಿ ಮಾಡ್ತಾರೆ. ಹಾಗಾದರೆ ಯಾವ ಪ್ರದೇಶದಲ್ಲಿ ಮಾಡ್ತಾರೆ ಅಂದ್ರೆ ಚಂಪಾರಣ್ಯ ಎಂಬ ಪ್ರದೇಶದಲ್ಲಿ ಮಾಡ್ತಾರೆ. ಯಾವ ಪ್ರದೇಶ? ಚಂಪಾರಣ್ಯ. ಇದನ್ನು ನಾವು ಚಂಪಾರಣ್ಯ ಸತ್ಯಾಗ್ರಹ ಅಂತ ಕೂಡ ಕರಿತೀವಿ. ಅದು ಯಾಕೆ ಮಾಡ್ತಾರಪ್ಪ ಅಂದರೆ ಇದು ಚಂಪಾರಣ್ಯ ಕಂಡು ಬರೋದು ಬಿಹಾರ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ? ಬಿಹಾರ ರಾಜ್ಯದಲ್ಲಿ. ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ನೀಲಿ ಬೆಳೆಯನ್ನು ಬೆಳೆಯಲು ಭಾಳ ಏನು ಮಾಡ್ತಾರಪ್ಪ ಅಂದರೆ ಅವ್ರ ಮೇಲೆ ಒತ್ತಡವನ್ನು ಹೇಳ್ತಾರೆ, ರೈತರ ಮೇಲೆ. ಅದಕ್ಕಾಗಿ ಅವರು ನೀಲಿ ಬೆಳೆಯನ್ನು ಬೆಳಿಬಾರ್ದು ಅಂತೇಳಿ ಅವರು ತೀರ್ಮಾನ ಮಾಡಿ ಅವರು ಗಾಂಧೀಜಿಯವರು ಏನು ಮಾಡ್ತಾರೆ, ಅವ್ರಿಗೆ ರೈತರಿಗೆ ಏನು ಅವರು ಕಾಟವನ್ನು ಕೊಡ್ತಾ ಇದ್ರಲ್ಲ ಅದನ್ನು ನಿವಾರಣೆ ಮಾಡೋಕ್ಕೆ ಮತ್ತು ಅವರಿಂದ ಮುಕ್ತಿಯನ್ನು ಒಂದು ಪಡೆಯೋದಕ್ಕೋಸ್ಕರ ಗಾಂಧೀಜಿಯವರು ಏನು ಮಾಡ್ತಾರೆ, ರೈತರಿಗೋಸ್ಕರ ಒಂದು ಚಂಪಾರಣ್ಯದಲ್ಲಿ ಸತ್ಯಾಗ್ರಹವನ್ನು ಹೂಡ್ತಾರೆ. ನೆಕ್ಸ್ಟ್, ಮುಸ್ಲಿಂ ಲೀಗ್ ಪ್ರಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? ನೋಡಿ, ಪ್ರತ್ಯೇಕವಾಗಿರುವಂಥ ಒಂದು ಪಾಕಿಸ್ತಾನದ ಬೇಡಿಕೆಯನ್ನು ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಪ್ರಪ್ರಥಮ ಬಾರಿಗೆ ಯಾವಾಗ ಮುಂದಿಡುತ್ತಪ್ಪ ಅಂದರೆ 1940ರಲ್ಲಿ. ಎಷ್ಟರಲ್ಲಿ? 1940ರಲ್ಲಿ. ಹೋಮ್ ರೂಲ್ ಲೀಗ್ನ ಸ್ಥಾಪಕರು. ನೋಡಿ, ಹೋಮ್ ರೂಲ್ ಲೀಗ್ನ ಸ್ಥಾಪಕರು ಯಾರಪ್ಪ ಅಂದರೆ ಅನಿ ಬೆಸೆಂಟ್ ಅವರು ಹೋಮ್ ರೂಲ್ ಲೀಗ್ನ ಸ್ಥಾಪಕರು. ಇವೆಲ್ಲವೂ ಕೂಡ PSI 2000ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಗಳ ಒಂದು ಡಿಸ್ಕಷನ್ ಕ್ಲಾಸ್ ಆಗಿರುತ್ತೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ, ನೋಡಿ ಯಾವ ಸ್ವರಾಜ್ಯ? ಪೂರ್ಣ ಸ್ವರಾಜ್ಯ ಎಂಬ ನಿರ್ಣಯವನ್ನು ಎಲ್ಲಿ ಕೈಗೊಂಡಿತು ಅದೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಾಹೋರ್. ನೋಡಿ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929ರಲ್ಲಿ ನಡೆಯುತ್ತೆ. ನೋಡಿ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929ರಲ್ಲಿ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು. ಯಾರು? ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿರ್ತಾರೆ. ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ತಗೋತಾರೆ. 1930 ಜನವರಿ 26ರಂದು ನಾವು ಪೂರ್ಣ ಸ್ವರಾಜ್ಯ ದಿನವಾಗಿ ಆಚರಣೆ ಮಾಡುವ ಅಂತೇಳಿ ನಿರ್ಣಯವನ್ನು ಲಾಹೋರ್ ಅಧಿವೇಶನದಲ್ಲಿ ತೆಗೆದುಕೊಂಡು 1930 ಜನವರಿ 26ರಂದು ಪೂರ್ಣ ಸ್ವರಾಜ್ಯ ದಿನವಾಗಿ ಆಚರಣೆ ಮಾಡ್ತಾರೆ. ನಂತರ ಈ 1949ರಲ್ಲಿ ನಮಗೇನಾಗುತ್ತಪ್ಪ ಅಂದ್ರೆ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನ ಏನಾಗುತ್ತೆ, ಅಂಗೀಕಾರ ಆಗುತ್ತೆ. ಆದರೆ ಜಾರಿಗಾಗಲ್ಲ. ಯಾಕೆ ಜಾರಿಗಾಗಲ್ಲ ಅಂದ್ರೆ ಅದನ್ನು ನಾವು ಏನು ಪೂರ್ಣ ಸ್ವರಾಜ್ಯದ ದಿನವಾಗಿ ನಾವು ಜನವರಿ 26ರಂದು ಆಚರಣೆ ಮಾಡಿದ್ವಲ್ಲ, ಅದರ ನೆನಪಿಗಾಗಿ ನಾವೇನು ಮಾಡೋಣ, 1950 ಜನವರಿ 26ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತರೋಣ ಅಂತೇಳಿ ನಿರ್ಣಯ ತಗೊಂಡು ಏನು ಮಾಡ್ತಾರೆ, ಜನವರಿ 26, 1950ರಂದು ಸಂವಿಧಾನವನ್ನು ಜಾರಿಗೆ ತರ್ತಾರೆ. ಹೌದಾ? ಅಂಗೀಕಾರಗೊಂಡಿದ್ದು ಯಾವಾಗ ಸಂವಿಧಾನ? 1949 ನವೆಂಬರ್ 26ರಂದು. ಹಾಗಾಗಿ ನಾವು ಪ್ರತಿ ವರ್ಷ ನವೆಂಬರ್ 26ರನ್ನು ಏನಂತ ಆಚರಣೆ ಮಾಡ್ತೀವಿ? ನವೆಂಬರ್ 26ರನ್ನು ರಾಷ್ಟ್ರೀಯ ಸಂವಿಧಾನ ದಿನವಾಗಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ಸಂವಿಧಾನ ದಿನವಾಗಿ ಆಚರಣೆ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್, ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದು? ನೋಡಿ, ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಪಟ್ಟಿತ್ತಪ್ಪ ಅಂದರೆ ಉಪ್ಪಿಗೆ ಸಂಬಂಧಪಟ್ಟದ್ದು. ಹೌದಾ? ಎಸ್. ನೆಕ್ಸ್ಟ್, ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು? ನೋಡಿ, ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತಪ್ಪ ಅಂದರೆ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ನಡೆಯಿತು. ಯಾವಾಗ ನಡೀತು ಅಂದರೆ 1932. ಎಷ್ಟರಲ್ಲಿ? 1932ರಲ್ಲಿ ಈ ಒಪ್ಪಂದ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸರಾಯ ಕಾಲದಲ್ಲಿ ಭೇಟಿ ನೀಡಿದರು? ನೋಡಿ, ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸರಾಯನ ಕಾಲದಲ್ಲಿ ಭೇಟಿ ನೀಡ್ತಾರಪ್ಪ ಅಂದರೆ ಲಾರ್ಡ್ ಲಿನ್ ಲಿತ್ಗೋ. ಯಾರು? ಲಾರ್ಡ್ ಲಿನ್ ಲಿತ್ಗೋನ ಒಬ್ಬ ವೈಸರಾಯನ ಕಾಲದಲ್ಲಿ ಇವರು ಭಾರತಕ್ಕೆ ಭೇಟಿ ಕೊಡ್ತಾರೆ. ನೆಕ್ಸ್ಟ್, ಭಾರತವು ಸ್ವತಂತ್ರ ಪಡೆಯುವ ಕಾಲದಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಯಾರಾಗಿದ್ದರು? ನೋಡಿ, ನಮ್ಮ ದೇಶ ಸ್ವತಂತ್ರ ಪಡೆಯುವಂಥ ಒಂದು ಸಂದರ್ಭದಲ್ಲಿ ಬ್ರಿಟನ್ ಅಥವಾ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಚರ್ಚಿಲ್ ಇದೆ, ಸೆಕೆಂಡ್ ಆಪ್ಷನ್ ವಿಲ್ಸನ್ ಇದೆ, ಥರ್ಡ್ ಆಪ್ಷನ್ ಮ್ಯಾಕ್ ಮಿಲನ್ ಇದೆ, ಫೋರ್ತ್ ಆಪ್ಷನ್ ಕ್ಲೆಮೆಂಟ್ ಅಟ್ಲೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ಲೆಮೆಂಟ್ ಅಟ್ಲೆ. ನೋಡಿ, ನಮಗೆ ಭಾರತಕ್ಕೆ ಏನು ಸ್ವಾತಂತ್ರ್ಯ ಸಿಕ್ತಲ್ಲ 1947 ಆಗಸ್ಟ್ 15ರಂದು, ಆ ಟೈಮ್ನಲ್ಲಿ ಯಾರು ಬ್ರಿಟನ್ನ ಪ್ರಧಾನಮಂತ್ರಿ ಆಗಿದ್ರು ಅಂದ್ರೆ ಕ್ಲೆಮೆಂಟ್ ಅಟ್ಲೆ ಅವರಾಗಿದ್ದರು. ಮುಂದಿನ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಯಾರು ನೀಡಿದರು? ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು.
ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ, ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಕೂಗ್ತಾರೆ. ನೆಕ್ಸ್ಟ್, ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುವ ಅಥವಾ ಹೇಳಲಾಗುವ ತಕ್ಷಶಿಲಾ ಈಗ ಎಲ್ಲಿದೆ? ನೋಡಿ, ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಯಾವುದು? ತಕ್ಷಶಿಲಾ ವಿಶ್ವವಿದ್ಯಾಲಯ. ಹಾಗಾದರೆ ಈ ತಕ್ಷಶಿಲಾ ಎಲ್ಲಿ ಕಂಡು ಬರ್ತಿತ್ತು ಪ್ರಸ್ತುತ ಅಂದರೆ ಇದು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಎಲ್ಲಿ? ಪಾಕಿಸ್ತಾನ. ಮುಂದಿನ ಪ್ರಶ್ನೆ, ಎರಡನೇ ಪುಲಕೇಶಿಯು ಯಾವಾಗ ರಾಜ್ಯವಾಳುತ್ತಿದ್ದನು? ಎರಡನೇ ಪುಲಕೇಶಿ ಯಾವಾಗ ರಾಜ್ಯವನ್ನು ಆಳ್ತಾ ಇದ್ನಪ್ಪ ಅಂದ್ರೆ 7ನೇ ಶತಮಾನದ ಆರಂಭದಲ್ಲಿ. ಯಾವಾಗ? 7ನೇ ಶತಮಾನದ ಆರಂಭದಲ್ಲಿ ಆಳ್ತಾ ಇದ್ದ. ಹಾಗಾದರೆ ಎರಡನೇ ಪುಲಕೇಶಿ ಯಾವ ಮನೆತನಕ್ಕೆ ಸಂಬಂಧಪಡ್ತಾನಪ್ಪ ಅಂದರೆ ಚಾಲುಕ್ಯ ಮನೆತನಕ್ಕೆ ಸಂಬಂಧಪಡ್ತಾನ. ಬಾದಾಮಿಯ ಚಾಲುಕ್ಯರು. ಯಾವುದು? ಬಾದಾಮಿಯ ಚಾಲುಕ್ಯ ಮನೆತನಕ್ಕೆ ಸಂಬಂಧಪಡ್ತಾನೆ ಈ ಎರಡನೇ ಪುಲಕೇಶಿ, ಅಥವಾ ಇವನನ್ನು ನಾವೇನಂತ ಕರಿತೀವಿ? ಇಮ್ಮಡಿ ಪುಲಕೇಶಿ ಅಂತ ಕರಿತೀವಿ. ಇವ ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಸಿದ್ಧ ದೊರೆ. ಮುಂದಿನ ಪ್ರಶ್ನೆ, 1767ರಿಂದ 1769ರಲ್ಲಿ ನಡೆದ, ಅಂದರೆ 67ರಿಂದ 69ರವರೆಗೆ ಏನು ಯುದ್ಧ ನಡೀತಲ್ಲ, ಆ ಯುದ್ಧದಲ್ಲಿ ಅದು ಯಾವ ಯುದ್ಧ? ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಅದರಲ್ಲಿ ಹೋರಾಡಿದಂಥವರು ಯಾರತ್ತೆ ಪ್ರಶ್ನೆ ಇದೆ. ಆಪ್ಷನ್ ಎ ಟಿಪ್ಪು ಸುಲ್ತಾನ್, ಆಪ್ಷನ್ ಬಿ ಕೃಷ್ಣರಾಜ ಒಡೆಯರ್, ಆಪ್ಷನ್ ಸಿ ಹೈದರ್ ಅಲಿ, ಆಪ್ಷನ್ ಡಿ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂದರೆ ಆಪ್ಷನ್ ಸಿ ಹೈದರ್ ಅಲಿ. ಹೈದರ್ ಅಲಿ ಏನು ಮಾಡ್ತಾನೆ? ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೋರಾಡ್ತಾನೆ. ಇದು ಯಾವಾಗ ನಡೀತದೆ? 1767ರಿಂದ 1769ರವರೆಗೆ. ನೆನಪಿನಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ನ. ನೆಕ್ಸ್ಟ್, ಕರ್ನಾಟಕದ ಯಾವ ಸ್ಥಳದಲ್ಲಿ ಭೀಮನು ರಾಕ್ಷಸಿ ಹಿಡಿಂಬೆಯನ್ನು ಕೊಂದನೆಂದು ಹೇಳಲಾಗಿದೆ? ನೋಡಿ, ಕರ್ನಾಟಕದ ಒಂದು ಸ್ಥಳ ಬರುತ್ತೆ. ಆ ಸ್ಥಳದಲ್ಲಿ ಏನು ಮಾಡ್ತಾನೆ? ಭೀಮನು ರಾಕ್ಷಸಿಯಾದಂಥ ಹಿಡಿಂಬೆಯನ್ನು ಕೊಲ್ತಾನೆ. ಹಾಗಾದರೆ ಆ ಯಾವ ಸ್ಥಳದಲ್ಲಿ ಕೊಲ್ತಾನಂತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಂಪೆನಲ್ಲಿ ಕೊಲ್ತಾನೆ. ಕೊನೆಯ ಪ್ರಶ್ನೆ, ಶ್ರೀ ವಿಜಯನು ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಕವಿರಾಜ ಮಾರ್ಗ. ನೋಡಿ, ಶ್ರೀ ವಿಜಯ ರಚಿಸಿದಂಥ ಕೃತಿ ಯಾವುದು? ಕವಿರಾಜ ಮಾರ್ಗ. ಹಾಗಾದರೆ ಒಡ್ಡಾರಾಧನೆಯನ್ನು ಯಾವ ರಚನೆ ಮಾಡ್ತಾರಂದ್ರೆ ಶಿವಕೋಟಾಚಾರ್ಯ. ಯಾರು? ಶಿವಕೋಟಾಚಾರ್ಯನ ಒಡ್ಡಾರಾಧನೆ. ಹೌದಾ? ಈ ಶ್ರೀ ವಿಜಯ ಯಾರ ಆಸ್ಥಾನದ ಕವಿಯಾಗಿದ್ನಪ್ಪ ಅಂದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದ. ಯಾವ ಆಸ್ಥಾನದ ಕವಿ? ಅಮೋಘ ವರ್ಷ ನೃಪತುಂಗ ರಾಜನ ಆಸ್ಥಾನದ ಕವಿಯಾಗಿದ್ದ. ಯಾರು? ಶ್ರೀ ವಿಜಯ. ಇವನು ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಈ ಕವಿರಾಜ ಮಾರ್ಗ ಎಂಬ ಕೃತಿಯಲ್ಲಿ ನಮ್ಮ ಕನ್ನಡದ ಬಗ್ಗೆ ತಿಳಿಸ್ಕೊಡುತ್ತೆ. ಇದರಲ್ಲೂ ಕೂಡ ಎಸ್ಪೆಷಲಿ ನಮ್ಮ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತೆಂದು ತಿಳಿಸ್ಕೊಡ್ತಾನೆ. ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ನಮ್ಮ ಕರ್ನಾಟಕ ರಾಜ್ಯ ಹಬ್ಬಿತೆಂದು ಈ ಕವಿರಾಜ ಮಾರ್ಗ ಕೃತಿಯಲ್ಲಿ ಶ್ರೀ ವಿಜಯನ ತಿಳಿಸ್ಕೊಡ್ತಾನೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.